ಎಚ್ಡಿಕೆ ವಿರುದ್ಧದ ಭೂ ಒತ್ತುವರಿ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸರ್ವೆ ಕಾರ್ಯಗಳು ನಡೀತಾ ಇತ್ತು. ಎರಡನೇ ದಿನವೂ ಕೂಡ ಸರ್ವೆ ಕಾರ್ಯ ಮುಂದುವರೆದಿದೆ. ಎಚ್ಡಿಕೆ ತೋಟ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ತಂಡ. ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ಇವತ್ತಿನ ದಿನ ಕೂಡ ಮುಂದುವರೆಸಿದ್ದಾರೆ. ರಾಮನಗರದ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್ಡಿಕೆ ತೋಟ ಇದು. ಇಲ್ಲಿ ಸರ್ವೆ ಕಾರ್ಯ ಇವತ್ತು ನಡೀತಾ ಇದೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಸರ್ವೆ ನಡೀತಾ ಇದೆ. ತೋಟ ಹಾಗೆ ಸುತ್ತಮುತ್ತಲಿನ ಜಮೀನಿನ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸರ್ವೆ ಕಾರ್ಯಕ್ಕೆ ಆಧುನಿಕ ಉಪಕರಣಗಳನ್ನು ಕೂಡ ಬಳಸಿದ್ದಾರೆ. ಮೂಲ ಮಾಲೀಕರನ್ನ ಕೂಡ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಪರಿಶೀಲನೆ ಸಂದರ್ಭ ಸರ್ವೆ ನಂಬರ್ 7 ಹಾಗೆ 8ರಲ್ಲಿರುವಂತಹ ಕುಮಾರಸ್ವಾಮಿ ಅವರ ತೋಟ ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆ 2 ದಿನಗಳಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಇಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಭೂ ಕಬಳಿಕೆಯ ಆರೋಪ ಏನು ಕೇಳಿ ಬಂದಿತ್ತಲ್ಲ, ಅದೇ ಭೂಮಿಯಲ್ಲಿ ಇವತ್ತು ಸರ್ವೆ ಕಾರ್ಯ ನಡೀತಾ ಇದೆ. ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ಜೊತೆಗೆ ಮೂಲ ಮಾಲೀಕರು ಯಾರಿದಾರಲ್ಲ ಅವರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಆಗ್ಲೂ ಒಂದ್ ಸ್ವಲ್ಪ ಮಾತುಕತೆಗಳಾಗಿದೆ. ಮೂಲ ಮಾಲೀಕರಿಗೆ ಅಲ್ಲಿ ಒಳಗಡೆ ಪರ್ಮಿಷನ್ ಕೊಟ್ಟಿಲ್ಲ ಸರ್ವೆ ಸಂದರ್ಭ ಅಂತಾನೂ ಕೂಡ ವಿರೋಧಗಳು ಕೇಳಿ ಬರ್ತಾ ಇದೆ. ಸರ್ವೆ ಕಾರ್ಯದ ವಿರುದ್ಧವಾಗಿ ಮೂಲ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಬೇಕಾಬಿಟ್ಟಿ ಸರ್ವೆ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ನಮ್ಮನ್ನ ಸ್ಥಳಕ್ಕೆ ಕರೆಸಿದ್ದಾರೆ, ಸರ್ವೆ ಮಾಡುವಾಗ ನಮ್ಮನ್ನ ತೋಟದೊಳಗೆ ಬಿಟ್ಟಿಲ್ಲ. ಜಮೀನಿನ ಮೂಲ ಮಾಲೀಕರು ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವೆ ನಡೀತಾ ಇದ್ದಂತ ಸಂದರ್ಭ, ನಿನ್ನೆ ಸರ್ವೆ ನಡೀತು, ಇವತ್ತು ಕೂಡ ಸರ್ವೆ ನಡೀತಾ ಇದೆ. ಮೂಲ ಮಾಲೀಕರು ಯಾರಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸ್ಥಳಕ್ಕೆ ಬನ್ನಿ ಅನ್ನೋದಾಗಿ ಹೇಳಿದ್ದಾರೆ ಕೂಡ. ಬಂದ ನಂತರ ಸರ್ವೆ ಕಾರ್ಯ ನಡೆಯುವಾಗ ತೋಟದ ಒಳಗೆ ನಮ್ಮನ್ನ ಬಿಟ್ಟಿಲ್ಲ ಅಂತ ಮೂಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ದಿನಗಳ ಸರ್ವೆ ಕಾರ್ಯ ಮುಂದುವರೆದಿದೆ. ಯಾರಾದರ ಮೂಲ ಮಾಲೀಕರು ಅವರಿಗೆ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದ್ದಾರೆ. ಆದ್ರೆ ಅವರಿಂದ ಕೇಳಿ ಬರ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ, ಈ ತೋಟದ ಸರ್ವೆ ಮಾಡುವಾಗ ನಮಗೂ ಒಳಗಡೆ ಬಿಡಬೇಕಿತ್ತು, ಯಾವ ರೀತಿಯಾಗಿ ಸರ್ವೆ ಮಾಡ್ತಾರೆ ಅದನ್ನ ನೋಡಬೇಕಿತ್ತು, ಯಾವ ಪಾಯಿಂಟ್ಗಳಿದೆ ಅದನ್ನ ಗಮನಿಸಬೇಕಿತ್ತು, ಆದ್ರೆ ಆ ರೀತಿಯಾದಂಥ ಅವಕಾಶವನ್ನ ನಮಗೆ ಮಾಡಿಕೊಟ್ಟಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ.